ಕೇಂದ್ರ ಸರ್ಕಾರ ಮಹಿಳೆಯರ ರಾಜಕೀಯ ಪ್ರಾತಿನಿಧ್ಯವನ್ನ ಹೆಚ್ಚಿಸಲು ಮುಂದಾಗಿರುವ ನಾರಿ ಶಕ್ತಿ ವಂದನಾ ಅಧಿನಿಯಮ ದೇಶದ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಉದ್ದೇಶದ ಈ ಕಾನೂನು ಒಟ್ಟಾರೆಯಾಗಿ ಸ್ವಾಗತಾರ್ಹವಾದದ್ದೇ ಆಗಿದ್ದರೂ ಇದರ ಜಾರಿಗೆ ಸಂಬಂಧಿಸಿದಂತೆ ಹೊರಬಂದಿರುವ ಹೊಸ ಪ್ರಸ್ತಾಪ ಲೋಕಸಭೆಯ ಸೀಟುಗಳ ಸಂಖ್ಯೆಯನ್ನ 543ರಿಂದ 816ಕ್ಕೆ ಏರಿಸುವ ಯೋಜನೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಯ ಪ್ರಕಾರ 2011ರ ಜನಗಣತಿಯ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಅಂದರೆ ಡಿಲಿಮಿಟೇಷನ್ ನಡೆಸಿ ಒಟ್ಟು ಸೀಟುಗಳ ಸಂಖ್ಯೆಯನ್ನ 50% ಹೆಚ್ಚಿಸಲು ಉದ್ದೇಶಿಸಲಾಗಿದೆ. ಇದರಿಂದ ಸುಮಾರು 273 ಸೀಟುಗಳನ್ನ ಮಹಿಳೆಯರಿಗೆ ಮೀಸಲಿಡಲು ಸಾಧ್ಯವಾಗುತ್ತದೆ. ಮೇಲ್ನೋಟಕ್ಕೆ ಇದು ಮಹಿಳಾ ಸಬಲೀಕರಣದ ದಿಟ್ಟ ಹೆಜ್ಜೆಯಾಗಿ ಕಾಣಿಸಿದರೂ ಇದರ ಪರಿಣಾಮ ದೇಶದ ವಿವಿಧ ಭಾಗಗಳ ರಾಜಕೀಯ ಸಮತೋಲನದ ಮೇಲೆ ಹೇಗೆ ಬೀಳಲಿದೆ ಎಂಬುದು ಪ್ರಮುಖ ಪ್ರಶ್ನೆಯಾಗಿದೆ. ದಕ್ಷಿಣ ರಾಜ್ಯಗಳ ಆತಂಕ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದೇ ಶಿಕ್ಷೆಯ ಹೌದು. ದಕ್ಷಿಣ ಭಾರತದ ರಾಜ್ಯಗಳು ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸುವ ಪ್ರಮುಖ ಕಾರಣ ಜನಸಂಖ್ಯೆ ಆಧಾರಿತ ಸೀಟು ಹಂಚಿಕೆ. ಕಳೆದ ಕೆಲವು ದಶಕಗಳಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣದಲ್ಲಿ ಗಮನಾರ್ಹ ಯಶಸ್ಸು ಸಾಧಿಸಿವೆ. ಆದರೆ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಜನಸಂಖ್ಯೆ ವೇಗವಾಗಿ ಏರಿಕೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಸೀಟುಗಳನ್ನು ಕೇವಲ ಜನಸಂಖ್ಯೆಯ ಆಧಾರದ ಮೇಲೆ ಹಂಚಿದರೆ ಜನಸಂಖ್ಯೆ ಹೆಚ್ಚಿರುವ ಉತ್ತರ ರಾಜ್ಯಗಳಿಗೆ ಹೆಚ್ಚಿನ ಸೀಟುಗಳು ಸಿಗುತ್ತವೆ. ಪರಿಣಾಮವಾಗಿ ಜನಸಂಖ್ಯೆ ನಿಯಂತ್ರಣ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ ಪ್ರಮಾಣ ಕಡಿಮೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ರಾಜ್ಯಗಳ ವಾದ ಸರಳವಾಗಿದೆ. ಜನಸಂಖ್ಯೆ ನಿಯಂತ್ರಣ ಮಾಡಿದ್ದೇ ನಮ್ಮ ತಪ್ಪೆ, ಅದಕ್ಕಾಗಿ ನಮ್ಮ ರಾಜಕೀಯ ಶಕ್ತಿಯನ್ನು ಕಡಿಮೆ ಮಾಡಬೇಕೆ? ಹೌದು, ಅಂಕಿ ಅಂಶಗಳು ಹೇಳುವ ಕತೆ ಏನಪ್ಪಾ ಅಂದ್ರೆ ಸೀಟುಗಳ ಹೆಚ್ಚಳದ ಪ್ರಸ್ತಾಪವನ್ನ ಗಮನಿಸಿದರೆ ವ್ಯತ್ಯಾಸ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮೊದಲನೇದಾಗಿ ಉತ್ತರ ಭಾರತವನ್ನ ಗಮನಿಸಿದ್ರೆ ಉತ್ತರ ಪ್ರದೇಶದಲ್ಲಿ 80ರಿಂದ 120ಕ್ಕೆ ಏರಿಕೆ ಮಾಡಿದ್ರೆ ಸುಮಾರು 40 ಸೀಟ್ಗಳ ಹೆಚ್ಚಳ ಆಗುತ್ತೆ. ಇನ್ನು ಬಿಹಾರದಲ್ಲಿ 40ರಿಂದ 60ಕ್ಕೆ ಏರಿಸಿದ್ರೆ ಸುಮಾರು 20 ಸೀಟ್ಗಳ ಹೆಚ್ಚಳ ಆಗುತ್ತೆ. ಇನ್ನು ಮಹಾರಾಷ್ಟ್ರದಲ್ಲಿ 48 ಇರೋದನ್ನ 72ಕ್ಕೆ ಏರಿಕೆ ಮಾಡಿದ್ರೆ ಸುಮಾರು 24 ಸೀಟ್ಗಳು ಏರಿಕೆ ಆಗುತ್ತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 42ರಿಂದ 63ಕ್ಕೆ ಏರಿಕೆ ಮಾಡಿದ್ರೆ ಸುಮಾರು 21 ಸೀಟ್ಗಳು ಹೆಚ್ಚಳ ಆಗುತ್ತೆ. ಇನ್ನು ಮಧ್ಯಪ್ರದೇಶದಲ್ಲಿ 29ರಿಂದ 44ಕ್ಕೆ ಏರಿಕೆ ಮಾಡಿದ್ರೆ ಸುಮಾರು 15 ಸೀಟ್ಗಳು ಹೆಚ್ಚಳ ಆಗುತ್ತೆ. ಇನ್ನು ರಾಜಸ್ಥಾನದಲ್ಲಿ 25ರಿಂದ 37 ಅಥವಾ 38ಕ್ಕೆ ಏರಿಕೆ ಮಾಡಿದ್ರೆ ಸುಮಾರು 12 ಅಥವಾ 13 ಸೀಟ್ಗಳ ಹೆಚ್ಚಳ ಆಗುತ್ತೆ. ಇನ್ನು ಗುಜರಾತ್ ನಲ್ಲಿ 26ರಿಂದ 39 ಸೀಟ್ಗಳಿಗೆ ಏರಿಕೆ ಮಾಡಿದ್ರೆ ಸುಮಾರು 13 ಸೀಟ್ಗಳು ಹೆಚ್ಚಳ ಆಗುತ್ತೆ. ಇನ್ನು ದಕ್ಷಿಣ ಭಾರತವನ್ನ ಗಮನಿಸಿದ್ರೆ ಕರ್ನಾಟಕ 28 ಇರೋದನ್ನ 42ಕ್ಕೆ ಏರಿಕೆ ಮಾಡಿದ್ರೆ ಸುಮಾರು 14 ಸೀಟ್ಗಳ ಏರಿಕೆ ಆಗುತ್ತೆ. ಇನ್ನು ತಮಿಳುನಾಡು 39 ಇರೋದನ್ನ 59ಕ್ಕೆ ಏರಿಕೆ ಮಾಡಿದ್ರೆ ಸುಮಾರು 20 ಸೀಟ್ಗಳ ಏರಿಕೆ ಆಗುತ್ತೆ. ಇನ್ನು ಆಂಧ್ರ ಪ್ರದೇಶ್ 25ರಿಂದ 37 ಅಥವಾ 38ಕ್ಕೆ ಏರಿಕೆ ಮಾಡಿದ್ರೆ ಸುಮಾರು 12 ಅಥವಾ 13 ಸೀಟ್ಗಳ ಏರಿಕೆ ಆಗುತ್ತೆ. ಇನ್ನು ಕೇರಳ 20ರಿಂದ 30ಕ್ಕೆ ಏರಿಕೆ ಮಾಡಿದ್ರೆ ಸುಮಾರು 10 ಸೀಟ್ಗಳ ಏರಿಕೆಯಾಗುತ್ತೆ. ಇನ್ನು ತೆಲಂಗಾಣ 17ರಿಂದ 25ಕ್ಕೆ ಏರಿಕೆ ಮಾಡಿದ್ರೆ ಸುಮಾರು 8 ಅಥವಾ 9 ಸೀಟ್ಗಳ ಏರಿಕೆ ಆಗುತ್ತೆ. ಒಟ್ಟಾರೆ ಹೆಚ್ಚಳದಲ್ಲಿ ಉತ್ತರ ರಾಜ್ಯಗಳಿಗೆ ಸಿಗುವ ಸೀಟುಗಳ ಪ್ರಮಾಣ ದಕ್ಷಿಣ ರಾಜ್ಯಗಳಿಗಿಂತ ಬಹಳ ಹೆಚ್ಚಾಗಿದೆ.
ಇದು ಭವಿಷ್ಯದ ನೀತಿ ನಿರ್ಧಾರದಲ್ಲಿ ಉತ್ತರ ಭಾರತದ ಪ್ರಭಾವ ಹೆಚ್ಚಿಸುವ ಸಾಧ್ಯತೆಯನ್ನ ಸೂಚಿಸುತ್ತದೆ. ಇನ್ನು ದಕ್ಷಿಣ ರಾಜ್ಯಗಳ ಪ್ರಮುಖ ಬೇಡಿಕೆಗಳೇನಪ್ಪಾ ಅಂತಂದ್ರೆ, ದಕ್ಷಿಣ ರಾಜ್ಯಗಳು ಕೆಲವು ಪ್ರಮುಖ ಅಂಶಗಳನ್ನ ಒತ್ತಾಯಿಸುತ್ತಿವೆ. ಅದರಲ್ಲಿ ಮೊದಲನೆಯದು ಜನಸಂಖ್ಯೆ ನಿಯಂತ್ರಣ ಸಾಧನೆಗೆ ಶಿಕ್ಷೆ ಆಗಬಾರದು, ಜನಸಂಖ್ಯೆ ಕಡಿಮೆ ಇರುವುದು ದಂಡನೆ ಆಗಬಾರದು ಅನ್ನೋದು ದಕ್ಷಿಣ ರಾಜ್ಯಗಳ ವಾದ. ಇನ್ನು ಎರಡನೆಯದು ಬಹುಮಟ್ಟದ ಮಾನದಂಡಗಳು ಅಗತ್ಯ. ಸೀಟು ಹಂಚಿಕೆಯಲ್ಲಿ ಜನಸಂಖ್ಯೆ ಮಾತ್ರವಲ್ಲದೆ ಆರ್ಥಿಕ ಕೊಡುಗೆ, ತೆರಿಗೆ ಪಾವತಿ, ಅಭಿವೃದ್ಧಿ ಮಟ್ಟ ಇತ್ಯಾದಿಗಳನ್ನು ಪರಿಗಣಿಸಬೇಕು. ಇನ್ನು ಮೂರನೆಯದು 1971ರ ಜನಗಣತಿ ಆಧಾರ ಮುಂದುವರಿಸಬೇಕು. ಮುಂದಿನ 25 ವರ್ಷಗಳವರೆಗೂ ಹಳೆಯ ಮಾನದಂಡವನ್ನೇ ಮುಂದುವರಿಸಬೇಕು. ಇನ್ನು ನಾಲ್ಕನೆಯದು ರಾಜ್ಯಗಳ ಜೊತೆ ಸಮಾಲೋಚನೆ ಕಡ್ಡಾಯ. ಅಂದ್ರೆ ಕ್ಷೇತ್ರ ಮರುವಿಂಗಡಣೆಯಲ್ಲಿ ರಾಜ್ಯ ಸರ್ಕಾರಗಳ ಅಭಿಪ್ರಾಯ ಅನಿವಾರ್ಯವಾಗಿ ಬೇಕು ಅನ್ನುವಂಥದ್ದು. ಇನ್ನು ಐದನೇ ಬೇಡಿಕೆ ಏನಪ್ಪಾ ಅಂದ್ರೆ ಪ್ರಾದೇಶಿಕ ಸಮತೋಲನ ತಪ್ಪಿಸಬೇಕು. ಅಂದ್ರೆ ಉತ್ತರ ಮತ್ತು ದಕ್ಷಿಣ ನಡುವಿನ ಅಂತರ ಹೆಚ್ಚದಂತೆ ಕ್ರಮ ಕೈಗೊಳ್ಳಬೇಕು. ಒಟ್ಟಿನಲ್ಲಿ ಆರೋಪಗಳು ಮತ್ತು ರಾಜಕೀಯ ಆಯಾಮಗಳನ್ನ ಗಮನಿಸ್ತಾ ಹೋದ್ರೆ ಈ ಪ್ರಸ್ತಾಪದ ವಿರುದ್ಧ ರಾಜಕೀಯ ಆರೋಪಗಳು ಕೇಳಿ ಬರುತ್ತಿವೆ. ಕೆಲವು ವಲಯಗಳು ಇದನ್ನು ಹಿಂದಿ ಭಾಷಿಕ ಮತ್ತು ಉತ್ತರ ಭಾರತದ ರಾಜ್ಯಗಳಿಗೆ ಅನುಕೂಲ ಮಾಡಿಕೊಡುವ ಯತ್ನವೆಂದು ಹೇಳುತ್ತಿವೆ. ವಿಶೇಷವಾಗಿ ಹೆಚ್ಚಿನ ಸೀಟುಗಳಿರುವ ರಾಜ್ಯಗಳಲ್ಲಿ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಲಾಭವಾಗುವ ಸಾಧ್ಯತೆಯನ್ನ ಚರ್ಚಿಸಲಾಗುತ್ತಿದೆ. ಇದಲ್ಲದೆ ದಕ್ಷಿಣ, ಈಶಾನ್ಯ ಮತ್ತು ಪಶ್ಚಿಮ ಭಾರತದ ರಾಜ್ಯಗಳನ್ನು ರಾಜಕೀಯವಾಗಿ ಮೂಲೆಗುಂಪು ಮಾಡುವ ಪ್ರಯತ್ನವೂ ಇದಾಗಿದೆ ಎಂಬ ಟೀಕೆಗಳು ಕೇಳಿಬರುತ್ತಿವೆ. ಇನ್ನು ಒಕ್ಕೂಟ ವ್ಯವಸ್ಥೆಗೆ ಸವಾಲಿದೆಯಾ? ಭಾರತದ ಸಂವಿಧಾನವು ಒಕ್ಕೂಟ ವ್ಯವಸ್ಥೆಯನ್ನ ಅಂದ್ರೆ ಫೆಡರಲಿಸಂನ ಆಧಾರವಾಗಿಟ್ಟುಕೊಂಡಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಾಗೂ ಪ್ರಾತಿನಿಧ್ಯ ಸಮತೋಲನ ಅತ್ಯಂತ ಮುಖ್ಯ. ಇಂತಹ ಸಂದರ್ಭದಲ್ಲಿ ಒಂದು ಭಾಗಕ್ಕೆ ಹೆಚ್ಚು ರಾಜಕೀಯ ಶಕ್ತಿ ಸಿಕ್ಕರೆ ಇತರೆ ಭಾಗಗಳ ಧ್ವನಿ ಕುಗ್ಗುವ ಅಪಾಯವಿದೆ. ದಕ್ಷಿಣ ರಾಜ್ಯಗಳು ಇದನ್ನ ಒಕ್ಕೂಟ ವ್ಯವಸ್ಥೆಗೆ ಮಾರಕ ಎಂದು ಕರೆಯುತ್ತಿರುವುದು ಇದೇ ಕಾರಣದಿಂದ. ಇವರ ಪ್ರಕಾರ ದೇಶದ ಏಕತೆ ಮತ್ತು ಸಮತೋಲನ ಅಗತ್ಯವನ್ನ ಕಾಪಾಡಲು ಪ್ರಾತಿನಿಧ್ಯ ಹಂಚಿಕೆಯಲ್ಲಿ ಸೂಕ್ಷ್ಮತೆ ಇಂಪಾರ್ಟೆಂಟ್. ಮುಂದಿನ ದಾರಿ ಸಮತೋಲನವೇ ಕೀಲಿಕೈ. ಹೌದು, ನಾರಿ ಶಕ್ತಿ ವಂದನಾ ಅಧಿನಿಯಮದ ಉದ್ದೇಶ ಮಹತ್ವದ್ದಾಗಿದೆ. ಮಹಿಳೆಯರಿಗೆ ಹೆಚ್ಚು ಅವಕಾಶ ನೀಡುವುದು. ಆದರೆ ಅದನ್ನು ಜಾರಿಗೆ ತರಲು ತೆಗೆದುಕೊಳ್ಳುವ ಕ್ರಮಗಳು ಪ್ರಾದೇಶಿಕ ಅಸಮತೋಲನವನ್ನು ಉಂಟು ಮಾಡಬಾರದು. ಇನ್ನು ಎಲ್ಲಾ ರಾಜ್ಯಗಳ ಅಭಿಪ್ರಾಯವನ್ನ ಸರ್ಕಾರ ಪರಿಗಣಿಸಬೇಕು. ಸಮತೋಲನದ ಮಾದರಿಯನ್ನ ರೂಪಿಸುವುದು ಮತ್ತು ಜನಸಂಖ್ಯೆ ಹೊರತಾಗಿ ಇತರ ಮಾನದಂಡಗಳನ್ನು ಸೇರಿಸುವುದು ಮುಖ್ಯ. ಇಲ್ಲದಿದ್ದರೆ ಒಳ್ಳೆಯ ಉದ್ದೇಶದಿಂದ ಆರಂಭವಾದ ಯೋಜನೆಯೇ ಪ್ರಾದೇಶಿಕ ಸಂಘರ್ಷಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಇನ್ನು ಲೋಕಸಭೆಯ ಸೀಟುಗಳ ಹೆಚ್ಚಳ ಮತ್ತು ಮಹಿಳಾ ಮೀಸಲಾತಿ ಇವು ಎರಡೂ ದೇಶದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಹೆಜ್ಜೆಗಳು. ಆದರೆ ಈ ಪ್ರಕ್ರಿಯೆಯಲ್ಲಿ ಯಾವುದೇ ಪ್ರದೇಶಕ್ಕೂ ಕೂಡ ಅನ್ಯಾಯವಾಗಬಾರದು ಎಂಬುದು ಮುಖ್ಯ. ಇದೀಗ ಪ್ರಶ್ನೆ ಒಂದೇ, ಪ್ರಾತಿನಿಧ್ಯ ಹೆಚ್ಚಳದ ಹೆಸರಿನಲ್ಲಿ ಸಮತೋಲನ ಕಳೆದುಕೊಳ್ಳುವ ಅಪಾಯವನ್ನ ದೇಶ ಹೇಗೆ ನಿರ್ವಹಿಸಲಿದೆ? ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡುವುದು ಮತ್ತು ಎಲ್ಲ ರಾಜ್ಯಗಳ ವಿಶ್ವಾಸ ಗಳಿಸುವುದು ಕಾಲದ ಅಗತ್ಯವಾಗಿದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.